ಬೆಳಗಿನ ಬೆಳಕು. ಅರಣ್ಯಕಾಂಡ 6ನೇ ಅಧ್ಯಾಯ 1-21. ನಾಜೀರನ ಪ್ರತಿಷ್ಠೆ ಭಾಗ 24. ವ್ರತದ ನಂತರದ ಪ್ರತಿಫಲ. ಇಂದಿನ ಭಾಗದ ಮುಂದುವರಿದ ಭಾಗವಾಗಿ ಯಾಜಕನು ಕೇವಲ ಪವಿತ್ರ ಭಾಗಗಳನ್ನು ನಾಜೀರ್ ವ್ರತಸ್ಥನ ಕೈಗಳಲ್ಲಿ ಇರಿಸುವುದು ಮಾತ್ರವಲ್ಲ, ಅರಣ್ಯಕಾಂಡ 6ನೇ ಅಧ್ಯಾಯವು ಅವನು ಅವುಗಳನ್ನು ಯೆಹೋವನ ಮುಂದೆ ಆಡಿಸುವ ಅಥವಾ ಅಲುಗಾಡಿಸುವ ಅರ್ಪಣೆಗಾಗಿ ಎತ್ತುತ್ತಾನೆ ಎಂದು ಹೇಳುತ್ತದೆ. ಇದರರ್ಥ ನಾಜೀರ್ ವ್ರತಸ್ಥನು ಕೇವಲ ವೈಯಕ್ತಿಕ ಆಸ್ತಿಗಾಗಿ ಏನನ್ನೂ ಪಡೆಯುತ್ತಿಲ್ಲ, ಅವನು ಯೆಹೋವನ ಸನ್ನಿಧಿಯಲ್ಲಿ ಏನನ್ನು ಸ್ವೀಕರಿಸುತ್ತಿದ್ದಾನೆ ಮತ್ತು ನಂತರ ಅದೇ ಉಡುಗೊರೆಗಳನ್ನು ಆರಾಧನೆಯಲ್ಲಿ ಮೇಲಕ್ಕೆ ಎತ್ತಲಾಗುತ್ತಿದೆ. ಇದೊಂದು ಶಕ್ತಿಯುತವಾದ ಕ್ರಮವಾಗಿದೆ. ಯೆಹೋವನು ನೀಡುತ್ತಾನೆ ಮತ್ತು ಯೆಹೋವನು ನೀಡುವುದನ್ನು ಕೃತಜ್ಞತೆಯೊಂದಿಗೆ ಆತನಿಗೆ ಮರಳಿ ಅರ್ಪಿಸಲಾಗುತ್ತದೆ. ಇದು ಶಾಸ್ತ್ರದಾದ್ಯಂತ ಕಂಡುಬರುವ ಒಂದು ಆಳವಾದ ಮಾದರಿಕೆಗೆ ಹೊಂದಿಕೆಯಾಗುತ್ತದೆ. ನಮ್ಮಲ್ಲಿರುವ ಪ್ರತಿಯೊಂದು ದೇವರಿಂದಲೇ ಬಂದದ್ದು, ಸಹಿಸಿಕೊಳ್ಳುವ ಮತ್ತು ಬಲವು ಆತನಿಂದಲೇ ಬಂದಿದೆ. ಪಾಪದ ಮೇಲಿನ ನಮ್ಮ ವಿಜಯವು ಆತನ ಸಹಾಯದಿಂದಲೇ ಸಾಧ್ಯವಾಗಿದೆ. ಆದುದರಿಂದ ಯೆಹೋವನು ಪ್ರತಿಫಲ ನೀಡಿದಾಗ ಆ ಪ್ರತಿಫಲವೇ ಆರಾಧನೆಗೆ ಒಂದು ಕಾರಣವಾಗುತ್ತದೆ. ಹಿರಿಯರು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಅರ್ಪಿಸುವುದನ್ನು ಪ್ರಕಟಣೆ ಗ್ರಂಥವು ಸ್ಪಷ್ಟವಾಗಿ ತೋರಿಸುತ್ತದೆ. ಪ್ರಕಟಣೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯ. ಅವರು ಅವುಗಳನ್ನು ಅವಮಾನದಿಂದ ಎಸೆಯುತ್ತಿಲ್ಲ, ಬದಲಾಗಿ ಆರಾಧನೆಯಲ್ಲಿ ಕೆಳಗಿಡುತ್ತಿದ್ದಾರೆ. ಎಲ್ಲಾ ಗೌರವವು ನಿನಗೆ ಸೇರಿದ್ದು ಎಂದು ಹೇಳುವ ಅವರ ಮಾರ್ಗವಿದು. ನಾಜೀರ್ ವ್ರತದ ಸಮಾರಂಭದಲ್ಲಿ ಯಾಜಕನು ಓಟವನ್ನು ಮುಗಿಸಿದ ಕೈಗಳಲ್ಲಿ ಪವಿತ್ರ ಭಾಗಗಳನ್ನು ಇರಿಸಿ ನಂತರ ಅವುಗಳನ್ನು ಯೆಹೋವನ ಮುಂದೆ ಎತ್ತುತ್ತಾನೆ. ಇದರ ಪಾಠವು ಒಂದೇ, ಪ್ರತಿಫಲವು ಗೌರವವನ್ನು ಹುಟ್ಟಿಸುವುದಿಲ್ಲ, ಬದಲಾಗಿ ಪ್ರತಿಫಲವು ಆರಾಧನೆಯನ್ನು ಸೃಷ್ಟಿಸುತ್ತದೆ. ಈಗ ಭುಜದ ಭಾಗವು ಹೆಚ್ಚಿನ ಅರ್ಥವನ್ನು ನೀಡುತ್ತದೆ. ಭುಜವು ಶಕ್ತಿ, ಹೊಣೆಗಾರಿಕೆ ಮತ್ತು ಆಳ್ವಿಕೆಗೆ ಸಂಬಂಧಿಸಿದೆ. ಮೆಸ್ಸಿಯನ ಬಗ್ಗೆ ಯೆಶಾಯನು ಹೀಗೆ ಹೇಳುತ್ತಾನೆ, ಆಳ್ವಿಕೆಯು ಆತನ ಭುಜದ ಮೇಲಿರುವುದು. ಯೆಶಾಯ ಬರೆದ ಪತ್ರಿಕೆ 9ನೇ ಅಧ್ಯಾಯ 6ನೇ ವಾಕ್ಯ. ಆದುದರಿಂದ ಯಾಜಕನು ಭುಜವನ್ನು ನಾಜೀರ್ ವ್ರತಸ್ಥನ ಕೈಗಳಲ್ಲಿ ಇರಿಸಿ ನಂತರ ಅದನ್ನು ಯೆಹೋವನ ಮುಂದೆ ಆಡಿಸಿದಾಗ ಶಕ್ತಿ ಮತ್ತು ಅಧಿಕಾರವು ಸ್ವಯಂ ಮಹಿಮೆಗಾಗಿ ಅಲ್ಲ ಎಂದು ಯೆಹೋವನು ಕಲಿಸುವಂತಿರುತ್ತಿದೆ. ಅದು ಪವಿತ್ರ ಸೇವೆಗಾಗಿ ಪುನರುತ್ಥಾನದ ನಿರೀಕ್ಷೆಯಲ್ಲಿ ಪರಿಶುದ್ಧರಾಗುವರು. ಯಾಜಕತ್ವ ಮತ್ತು ಆಳುವ ಅಧಿಕಾರವನ್ನು ನೀಡಲಾಗುತ್ತದೆ, ಆದರೆ ಅದು ದಬ್ಬಾಳಿಕೆಗಾಗಿ ಅಲ್ಲ, ಅದು ಕ್ರಿಸ್ತನ ಅಡಿಯಲ್ಲಿ ನೀತಿಯ ಸೇವೆಯನ್ನು ಮಾಡುವುದಕ್ಕಾಗಿ. ಸಿಂಹಾಸನಗಳು ಮತ್ತು ನ್ಯಾಯ ತೀರ್ಪನ್ನು ವಹಿಸಿಕೊಡುವ ಬಗ್ಗೆ ಪ್ರಕಟಣೆಯು ಹೇಳುತ್ತದೆ ಮತ್ತು ಎಬ್ಬಿಸಲ್ಪಟ್ಟವರು ಯಾಜಕರಾಗಿ ಕ್ರಿಸ್ತನೊಂದಿಗೆ ಆಳುವರು ಎಂದು ಅದು ಹೇಳುತ್ತದೆ. ಪ್ರಕಟಣೆ 20ನೇ ಅಧ್ಯಾಯ 4ನೇ ವಾಕ್ಯ ಮತ್ತು 6ನೇ ವಾಕ್ಯ. ಪರಿಶುದ್ಧರು ಲೋಕವನ್ನು ಮತ್ತು ದೇವದೂತರನ್ನು ನ್ಯಾಯ ತೀರಿಸುವರು ಎಂದು ಪೌಲನು ಹೇಳುತ್ತಾನೆ. 1 ಕೊರಿಂಥದವರಿಗೆ 6ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಇದೊಂದು ಭಾರವಾದ ನಂಬಿಕೆ ಮತ್ತು ಇದು ಪವಿತ್ರವಾದುದು. ಅದಕ್ಕಾಗಿ ಈ ಕಾಣಿಕೆಯನ್ನು ಯೆಹೋವನ ಮುಂದೆ ಆಡಿಸಲಾಗುತ್ತದೆ. ಅಧಿಕಾರವು ಮೊದಲಿಗೆ ಯೆಹೋವನಿಗೆ ಸೇರಿದ್ದು ಮತ್ತು ಅದು ಎಂದೆಂದಿಗೂ ಯೆಹೋವನ ಅಡಿಯಲ್ಲೇ ಇರುತ್ತದೆ ಎಂದು ಇದು ತೋರಿಸುತ್ತದೆ. ಹುಳಿಯಿಲ್ಲದ ರೊಟ್ಟಿ ಮತ್ತು ತೆಳುವಾದ ರೊಟ್ಟಿ ಇದನ್ನು ಇನ್ನಷ್ಟು ಆಳಗೊಳಿಸುತ್ತವೆ. ಹುಳಿಯಿಲ್ಲದ ರೊಟ್ಟಿಯು ಪ್ರಾಮಾಣಿಕತೆ ಮತ್ತು ಸತ್ಯದ ಬಗ್ಗೆ ಮಾತನಾಡುತ್ತದೆ. 1 ಕೊರಿಂಥದವರಿಗೆ 5ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಅದು ಭ್ರಷ್ಟಾಚಾರವಿಲ್ಲದ ಜೀವನದ ಬಗ್ಗೆ ಹೇಳುತ್ತದೆ. ಯಾಜಕನು ಹುಳಿಯಿಲ್ಲದ ಭಾಗವನ್ನು ದೇವರ ಮುಂದೆ ಆಡಿಸಿದಾಗ ಅದು ಪವಿತ್ರಾತ್ಮನಾದವನಿಗೆ ಪವಿತ್ರತೆಯನ್ನು ಮರಳಿ ಅರ್ಪಿಸಿದಂತೆ ಇರುತ್ತದೆ. ಯೆಹೋವನು ಜನರ ಅಂತಿಮ ಸ್ಥಿತಿಯು ಶುದ್ಧವಾಗಿದೆ, ಮಿಶ್ರಿತವಲ್ಲ ಎಂದು ಹೇಳುತ್ತಾನೆ.
ಇದು ಪುನರುತ್ಥಾನದ ವಾಗ್ದಾನಗಳಿಗೆ ಹೊಂದಿಕೆಯಾಗುತ್ತದೆ. ನಾವು ಅಳಿಯದವರಾಗಿ ಎಬ್ಬಿಸಲ್ಪಡುತ್ತೇವೆ ಎಂದು ಪೌಲನು ಹೇಳುತ್ತಾನೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 42ನೇ ವಾಕ್ಯ. ಮೃತ್ಯವಾದದ್ದು ಅಮರತ್ವವನ್ನು ಧರಿಸಿಕೊಳ್ಳುತ್ತದೆ ಎಂದು ಅವನು ಹೇಳುತ್ತಾನೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 52 ಮತ್ತು 54ನೇ ವಾಕ್ಯ. ನಮ್ಮ ಬಾಧ್ಯತೆಯು ಅಕ್ಷಯವೂ ಮತ್ತು ನಿರ್ಮಲವೂ ಆಗಿದೆ ಎಂದು ಪೇತ್ರನು ಹೇಳುತ್ತಾನೆ. ಆದುದರಿಂದ ಆಡಿಸಲಾದ ಹುಳಿಯಿಲ್ಲದ ರೊಟ್ಟಿಯು ಜಯಶಾಲಿಯು ಯೆಹೋವನ ಮುಂದೆ ಎಂದಿಗೂ ಭ್ರಷ್ಟಾಚಾರಕ್ಕೆ ಮರಳದ ಸ್ಥಿತಿಯಲ್ಲಿ ನಿಂತಿರುವುದನ್ನು ಚಿತ್ರಿಸುತ್ತದೆ. ಇದು ಇಂದಿನ ದಿನಕ್ಕೆ ಒಂದು ಪ್ರಾಯೋಗಿಕ ಸತ್ಯವನ್ನು ಕಲಿಸುತ್ತದೆ. ಭವಿಷ್ಯದ ಪ್ರತಿಫಲವನ್ನು ಯೆಹೋವನ ಮುಂದೆ ಆಡಿಸುವುದಾದರೆ ವರ್ತಮಾನದ ವಿಧೇಯತೆಯನ್ನು ಯೆಹೋವನ ಮುಂದೆಯೇ ಬದುಕಬೇಕು. ನಾವು ಅನೇಕ ಬಾರಿ ಮನುಷ್ಯರ ಕಣ್ಣಿಗಾಗಿ ಬದುಕುತ್ತೇವೆ. ಇತರರು ನೋಡುವಾಗ ವಿಧೇಯತೆ ತೋರಿಸುತ್ತೇವೆ. ಇತರರು ಕೇಳುವಾಗ ಮೃದುವಾಗಿ ಮಾತನಾಡುತ್ತೇವೆ. ಆದರೆ ಯೆಹೋವನು ಯಾವಾಗಲೂ ಆತನ ಮುಂದೆ ಇರುವ ಜೀವನಕ್ಕಾಗಿ ಕರೆಯುತ್ತಾನೆ. ನಾಜೀರ್ ವ್ರತಸ್ಥನು ತನ್ನ ವ್ರತದ ಗುಡಾರದ ಬಾಗಿಲಲ್ಲಿ ಮುಗಿಸಿದನು. ಉಡುಗೊರೆಗಳನ್ನು ಅಲ್ಲಿಯೇ ಅವನ ಕೈಗಳಲ್ಲಿ ಇರಿಸಲಾಯಿತು ಮತ್ತು ಅಲ್ಲಿಯೇ ಆಡಿಸುವ ಕ್ರಿಯೆಯು ನಡೆಯಿತು ಎಂದು ಇದು ಯೆಹೋವನ ಮುಂದೆ ನಡೆದ ಸಾರ್ವಜನಿಕ ಆರಾಧನೆಯಾಗಿತ್ತು. ಅದೇ ರೀತಿ ನಮ್ಮ ದೈನಂದಿನ ಜೀವನವು ಮನುಷ್ಯನ ಮುಂದಲ್ಲ, ಯೆಹೋವನ ಮುಂದೆ ಬದುಕಲು ಉದ್ದೇಶಿಸಲಾಗಿದೆ. ತಂದೆಯು ರಹಸ್ಯವಾದುದನ್ನು ನೋಡುತ್ತಾನೆ ಎಂದು ಕ್ರಿಸ್ತನು ಕಲಿಸಿದನು. ಮತ್ತಾಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 4 ಮತ್ತು 6ನೇ ವಾಕ್ಯ. ಪ್ರತಿಯೊಂದನ್ನು ಯೆಹೋವನಿಗಾಗಿ ಮಾಡುವಂತೆ ಮಾಡಬೇಕೆಂದು ಪೌಲನು ಹೇಳಿದನು. ಒಂದು ದಿನ ದೇವರ ಮುಂದೆ ನಿಲ್ಲುವರಂತೆ ಈಗಲೇ ಬದುಕುವುದು ಅಂತ್ಯಕ್ಕಾಗಿ ನಾವು ಪಡೆಯುವ ತರಬೇತಿಯಾಗಿದೆ. ಪ್ರತಿಫಲವೇ ಅಂತಿಮ ಗುರಿಯಲ್ಲ ಎಂಬುದನ್ನು ಈ ಆಡಿಸುವ ಕ್ರಿಯೆಯು ಕಲಿಸುತ್ತದೆ. ದೇವರೇ ಅಂತಿಮ ಗುರಿ. ಉಡುಗೊರೆಗಳು ನೀಡಿದವನ ಸ್ಥಾನವನ್ನು ತುಂಬಲಾರವು. ಅವು ಕೃತಜ್ಞತೆಯೊಂದಿಗೆ ನೀಡಿದವನಿಗೆ ಮರಳುತ್ತವೆ. ಪುನರುತ್ಥಾನ ಮಹಿಮೆಯಲ್ಲೂ ಆರಾಧನೆ ಮುಂದುವರಿಸುತ್ತದೆ. ಹಂಚಿಕೊಂಡ ಗೌರವದಲ್ಲೂ ವಿನಯತೆ ಉಳಿಯುತ್ತದೆ. ಯಾಜಕತ್ವ ಮತ್ತು ಆಳ್ವಿಕೆಯು ವಿಧೇಯತೆಯನ್ನು ಉಳಿಸುತ್ತದೆ. ಅದಕ್ಕಾಗಿ ಯಾಜಕನು ಈ ಭಾಗಗಳನ್ನು ಆಡಿಸುತ್ತಾನೆ. ಇದು ಹೀಗೆ ಹೇಳಿದಂತೆಯೇ ಈ ಉಡುಗೊರೆಗಳು ಪವಿತ್ರವಾಗಿವೆ ಮತ್ತು ಅವು ದೇವರಿಗೆ ಸೇರಿವೆ. ಅದನ್ನು ಪಡೆಯುವವನು ಆರಾಧಿಸಬೇಕು. ಇದು ಹೃದಯಕ್ಕೆ ಸಾಂತ್ವನ ನೀಡಬೇಕು. ಪ್ರತಿಫಲದ ಬಗ್ಗೆ ಯೋಚಿಸುವುದು ಗರ್ವವನ್ನು ಹುಟ್ಟಿಸುತ್ತದೆ ಎಂದು ಕೆಲವರು ಭಯಪಡುತ್ತಾರೆ. ಆದರೆ ದೇವರ ಮಾದರಿಯು ಅದನ್ನು ತಡೆಯುತ್ತದೆ. ಪ್ರತಿಫಲವನ್ನು ಕೈಗಳಲ್ಲಿ ಇರಿಸಲಾಗುತ್ತದೆ ಮತ್ತು ನಂತರ ಅದನ್ನು ದೇವರ ಮುಂದೆ ಎತ್ತಲಾಗುತ್ತದೆ. ಸ್ವೀಕರಿಸುವ ಆ ಕೃತ್ಯವೇ ಆರಾಧನೆಯು. ಬದಲಾಗಿ ಪ್ರತಿಯೊಂದು ಕೃಪೆಯಿಂದ ಬಂದದ್ದು ಎಂದು ಅದು ಕಲಿಸುತ್ತದೆ. ದೇವರ ಮುಂದೆ ಇರಿಸಿದಾಗ ಕಿರೀಟವು ಸುರಕ್ಷಿತವಾಗಿರುತ್ತದೆ ಎಂದು ಅದು ಕಲಿಸುತ್ತದೆ. ಓಟದ ಅಂತ್ಯವು ಸ್ವಯಂ ಮಹಿಮೆಗಾಗಿ ಅಲ್ಲ, ಬದಲಾಗಿ ದೇವರ ಮಹಿಮೆಗಾಗಿ ಎಂದು ಕಲಿಸುತ್ತದೆ. ಆದುದರಿಂದ ಇಡೀ ಚಿತ್ರಣವನ್ನು ಸೃಷ್ಟಿಸುತ್ತದೆ. ಮೊದಲು ವೃತ್ತದ ಪ್ರತಿಷ್ಠೆಯು ಪೂರ್ಣಗೊಳ್ಳುತ್ತದೆ. ನಂತರ ತಾತ್ಕಾಲಿಕ ಸಂಕೇತವನ್ನು ಕೆಳಗಿಡಲಾಗುತ್ತದೆ. ನಂತರ ಯಾಜಕನು ಪವಿತ್ರ ಭಾಗಗಳನ್ನು ಕೈಗಳಲ್ಲಿ ಇರಿಸುತ್ತಾನೆ. ನಂತರ ಆ ಭಾಗಗಳನ್ನು ದೇವರ ಮುಂದೆ ಆಡಿಸಲಾಗುತ್ತದೆ. ಆತ್ಮಿಕವಾಗಿ ಮೊದಲು ಲೌಕಿಕ ಓಟವು ಪೂರ್ಣಗೊಳ್ಳುತ್ತದೆ. ನಂತರ ತಾತ್ಕಾಲಿಕವಾದದ್ದು ಕೊನೆಗೊಳ್ಳುತ್ತದೆ. ನಂತರ ನಮ್ಮ ಯಾಜಕನಾದ ಕ್ರಿಸ್ತನು ಪವಿತ್ರ ಪ್ರತಿಫಲವನ್ನು ಹಂಚಿಕೊಳ್ಳುತ್ತಾನೆ. ನಂತರ ನಾವು ನೀಡಲ್ಪಟ್ಟದ್ದನ್ನು ಹಿಡಿದುಕೊಂಡು ಅದನ್ನು ಮರಳಿ ಅರ್ಪಿಸುತ್ತಾ ಎಲ್ಲ ಗೌರವವು ಆತನಿಗೆ ಸೇರಿದ್ದೆಂದು ಒಪ್ಪಿಕೊಳ್ಳುತ್ತಾ ಆರಾಧನೆಯಲ್ಲಿ ದೇವರ ಮುಂದೆ ನಿಲ್ಲುತ್ತಾನೆ. ಇದು ಅತ್ಯಂತ ಸುರಕ್ಷಿತ ಮತ್ತು ಮಧುರವಾದ ಅಂತ್ಯ ಆರಾಧನೆಯೊಂದಿಗೆ ಸಿಗುವ ಸ್ವೀಕಾರ. ಪ್ರಾರ್ಥನೆ. ನನ್ನ ದೇವರೇ, ಪ್ರತಿಫಲವು ಎಂದಿಗೂ ಗರ್ವವಾಗದಂತೆ ನಮ್ಮ ಹೃದಯಗಳನ್ನು ವಿನಯಶೀಲವಾಗಿ ಇರಿಸು. ನಂತರ ನಿನ್ನ ಮುಂದೆ ನಿಲ್ಲುವವರಂತೆ ಈಗಲೇ ನಿನ್ನ ಕಣ್ಣ ಮುಂದೆ ಬದುಕಲು ನಮಗೆ ಕಲಿಸು.
ನಮ್ಮ ವಿಧೇಯತೆಯು ನಿಷ್ಕಪಟವಾಗಿಯೂ ಉಳಿಯಿಲ್ಲದೆಯೂ ಸತ್ಯದಿಂದ ತುಂಬಿಸು ಮತ್ತು ಕಪಟದಿಂದ ಮುಕ್ತವಾಗಿಯೂ ಇರಲಿ. ನಾವು ಓಟವನ್ನು ಪೂರೈಸುವಂತೆ ನಮ್ಮ ಸಹನೆಯನ್ನು ಬಲಪಡಿಸು ಮತ್ತು ನಮ್ಮ ನಿರೀಕ್ಷೆಯನ್ನು ಪುನರುತ್ಥಾನದ ಮೇಲೆ ಸ್ಥಿರವಾಗಿಸು. ನೀನು ನಮ್ಮ ಕೈಗಳಲ್ಲಿ ಪವಿತ್ರ ವಸ್ತುಗಳನ್ನು ಇರಿಸಿದಾಗ ಅವುಗಳನ್ನು ಆರಾಧನೆಯಲ್ಲಿ ನಿನಗೆ ಮರಳಿ ಎತ್ತಲು ನಮಗೆ ಕಲಿಸು. ಎಲ್ಲ ಮಹಿಮೆಯನ್ನು ನಿನಗೆ ಮರಳಲಿ ಮತ್ತು ಅಂತ್ಯದವರೆಗೆ ಕ್ರಿಸ್ತನ ಜೀವನವು ನಮ್ಮಲ್ಲಿ ಕಂಡುಬರಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.